ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಈಗ ಇಡೀ ರಾಜ್ಯಾದ್ಯಂತ ಒಂದು ಕಿಚ್ಚನ್ನು ಹಬ್ಬಿಸಿದೆ. ಏನು ರೈತರ ಹೋರಾಟ ದಿನದಿಂದ ದಿನಕ್ಕೆ ತೀವ್ರವಾದಂತಹ ಸ್ವರೂಪವನ್ನು ಪಡಿತಾ ಇರುವಂಥ ಹಿನ್ನೆಲೆ ಇದು ಈಗ ಬಿಡದಿಗೆ ಮಾತ್ರ ಸೀಮಿತವಾಗಿಲ್ಲ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಏನು ಕಾಂಗ್ರೆಸ್ ಮತ್ತು JDS ಹಾಗೂ BJP ಈ ಮೂರೂ ಪಕ್ಷಗಳಿಗೆ ಈಗ ಈ ಒಂದು ಯೋಜನೆಯ ವಿಚಾರ ರಾಜಕೀಯ ಅಸ್ತ್ರವಾಗಿಯೂ ಕೂಡ ಸಿಕ್ಕಿದೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷದ ವಾದ ಇದು BJP ಮತ್ತು JDS ಪಕ್ಷದ ಪಾಪದ ಕೂಸು, ಅವರು ಮಾಡಿದಂಥ ಯೋಜನೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಎನ್ನುವಂತಹ ಮಾತನ್ನು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರೈತರಿಗೆ ಇಷ್ಟ ಇರಲಿಲ್ಲ, ಹಾಗಾಗಿ ನಾವು ಯೋಜನೆಯನ್ನು ಕೈ ಬಿಟ್ವಿ ಎನ್ನುವಂತಹ ಮಾತನ್ನು BJP ಮತ್ತು JDSನ ನಾಯಕರುಗಳು ಹೇಳ್ತಾ ಇದ್ದಾರೆ. ಪ್ರಸ್ತುತವಾಗಿ ಇದು ಮೇಲ್ನೋಟಕ್ಕೆ ಏನು ಟೌನ್ಶಿಪ್ ವಿಚಾರವಾಗಿ ನಡೀತಾ ಇರುವಂತಹ ಹೋರಾಟ ಆದರೂ ಕೂಡ ಒಳಾಂತರದಲ್ಲಿ ಇದು ಸ್ಪಷ್ಟವಾಗಿ DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿಯವರ ನಡುವೆ ನಡೀತಾ ಇರ್ತಕ್ಕಂತಹ ರಾಜಕೀಯ ಗುದ್ದಾಟ ಎನ್ನುವಂತಹ ಚರ್ಚೆಗಳು ಕೂಡ ಸಾಕಷ್ಟು ವ್ಯಾಪಕವಾಗಿ ನಡೀತಾ ಇದೆ. ಯಾಕಂದರೆ ಇನ್ನೇನು 2028ರ ಸಾರ್ವತ್ರಿಕ ಚುನಾವಣೆಗೆ ಕೆಲವೇ ವರ್ಷಗಳು ಬಾಕಿ ಇದೆ. ಅಂದರೆ ಇನ್ನು 1.5ರಿಂದ 2 ವರ್ಷಗಳ ಕಾಲ ಬಾಕಿ ಇದೆ. ಕಳೆದ 3 ವರ್ಷಗಳಿಂದ JDS ಪಕ್ಷಕ್ಕೆ ಜಿಲ್ಲೆಯಲ್ಲಿ ಯಾವುದೂ ಕೂಡ ಒಂದು ವಿಚಾರ ಸಿಕ್ಕಿರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಟೌನ್ಶಿಪ್ ವಿಚಾರ ಭಾಳಷ್ಟು ಚರ್ಚೆ ಆಗ್ತಾಯಿದೆ. ಒಂದು ಕಡೆ ವಿರೋಧ ವ್ಯಕ್ತ ಆಗ್ತಾಯಿದೆ, ಮತ್ತೊಂದು ಕಡೆ ಕೆಲ ರೈತರು ಪರವಾಗಿಯೂ ಕೂಡ ನಿಂತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಟೌನ್ಶಿಪ್ ವಿಚಾರ ಇಡೀ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾಯಿದ್ದು, ಇದು ಪ್ರಸ್ತುತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಾದಂತಹ ಹಿನ್ನಡೆ ಕೂಡ ಆಗ್ತಾ ಇದೆ ಎನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಜೊತೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 4 ಸ್ಥಾನಗಳನ್ನು ಗೆದ್ದು ಬೀಗಿದಂತಹ ಕಾಂಗ್ರೆಸ್ ಪಕ್ಷಕ್ಕೆ 2028ಕ್ಕೆ ಇದೇ ಒಂದು ಯೋಜನೆ ಕಂಟಕ ಆಗಬಹುದಾ ಎನ್ನುವಂತಹ ವಿಚಾರಗಳು ಕೂಡ ಕಂಡುಬರ್ತಾ ಇದೆ. ಯಾಕಂದರೆ ಏನು ಇದು ಬಿಡದಿ ವ್ಯಾಪ್ತಿಯ ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆ ಆಗಿದ್ದರೂ ಕೂಡ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಸೇರಿದಂತೆ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಕೂಡ ಈ ಒಂದು ಯೋಜನೆ ವಿರುದ್ಧವಾಗಿ ರೈತರು ಅಲ್ಲಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ರೈತರ ಜಮೀನನ್ನು ಕಸಿದುಕೊಳ್ಳಬೇಡಿ, ರೈತರಿಗೆ ವ್ಯವಸಾಯವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ, ಅವರಿಗೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಎನ್ನುವಂತಹ ನಿಟ್ಟಿನಲ್ಲಿ ರೈತರು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರು CM ಆಗ್ತಿದ್ದಂತೆ ಒಂದು ಹೊಸ ಅಲೆ ಏನು ಎದ್ದಿತ್ತು, ಅದು ಈ ಒಂದು ಟೌನ್ಶಿಪ್ ವಿಚಾರವಾಗಿ ಅವರಿಗೆ ವಿರೋಧ ಆಗ್ತಾ ಇದೆಯಾ ಎನ್ನುವಂತಹ ಚರ್ಚೆಗಳು ಕೂಡ ಅಲ್ಲಲ್ಲಿ ಪ್ರಾರಂಭ ಆಗಿದೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಟೌನ್ಶಿಪ್ ವಿಚಾರ 3 ರಾಜಕೀಯ ಪಕ್ಷಗಳಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.